ಯಾರೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡೋರು ನೀವು ಸರ್ಕಾರಿ ಹಣದಲ್ಲಿ. ನಮ್ಮ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕು ಮಾನ್ಯ ಮುಖ್ಯಮಂತ್ರಿಗಳಿಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಇದನ್ನು ಅರ್ಥ ಮಾಡ್ಕೊಳ್ಳಬೇಕು. ಇದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ನಿನ್ನೆ ಬಾನು ಮುಸ್ತಕ್ ಅವರ ಸಂಪ್ರದಾಯ ಕುಂಕುಮ ಹಚ್ಚಲ್ಲ. ಸಿದ್ದರಾಮಯ್ಯನವರೇ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದು ಬೇಡ ನೋಡಿ. ಬಾನು ಮುಸ್ತಕ್ ಬಗ್ಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ, ನಮಗೆ ಗೌರವಿಸ್ತೀವಿ. ಲೇಖಕಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನಾವೆಲ್ಲಿ ಅಪಮಾನ ಮಾಡಿಲ್ಲ, ಮಾಡೋದೂ ಇಲ್ಲ. ನಾವು ಹೇಳ್ತೀವಿ ಸರ್ಕಾರಕ್ಕೆ, ಬಾನು ಮುಸ್ತಕ್ ಯಾವ ರೀತಿ ಹವನ ಕೊಟ್ರಿ, ನಾಡದೇವತೆ ದಸರಾ ಉತ್ಸವಕ್ಕೆ ನೀವು ಆಹ್ವಾನ ಕೊಟ್ರಿ. ನಾವೇನು ಹೇಳಿದ್ವಿ, ಭಾರತೀಯ ಜನತಾ ಪಾರ್ಟಿಯವರು ದೀಪಾ ಬಸ್ತಿಗೆ ಯಾಕೆ ಆಹ್ವಾನ ಕೊಡಲಿಲ್ಲ, ಕೊಡಬೇಕಾಗಿತ್ತು, ಇದು ನಮ್ಮದು ವಾದ. ಕೊಡ್ಬೋದಲ್ಲ, ಯಾಕೆ ಕೊಡಲಿಲ್ಲ ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋಕ್ಕೆ ಕೊಟ್ಟಿದ್ದೀರಾ. ಈ ಸರ್ಕಾರದ ವಿರುದ್ಧ ನಾವೇನಾದರೂ ಧ್ವನಿ ಎತ್ತಾ ಇದ್ರೆ ಇವರು ಧರ್ಮಸ್ಥಳವನ್ನು ಮತ್ತೊಂದು ವಕ್ಫ್ ಬೋರ್ಡ್ ಸೇರಿಸ್ಬಿಡ್ತಾರೆ ಇವ್ರು ಬಿಟ್ಟರೆ. ಮತ್ತು ಚಾಮುಂಡಿ ಬೆಟ್ಟ ಸನ್ಮಾನ್ಯ DK ಶಿವಕುಮಾರ್ ಹೇಳಿದರು, ಅದು ಹಿಂದೂಗಳ ಆಸ್ತಿ ಅಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರೇ ಮುಜರಾಯಿ ಅದಕ್ಕೆ ನಿಗಮ ಮಾಡಿ ಬೋರ್ಡ್ ಮಾಡಿದಿರಿ, ಅದು ಹಿಂದೂಗಳ ಆಸ್ತಿ. ತಾಯಿ ಚಾಮುಂಡೇಶ್ವರಿ ನಾಡದೇವತೆ. ಈ ರಾಜ್ಯದ ಜನರಿಗೆ ಅಪಮಾನ ಮಾಡ್ತಾ ಇದ್ದೀರಿ ನೀವು. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. DK ಶಿವಕುಮಾರ್ ಅವರಿಗೆ ಹಿಂದೂಗಳ ಆಸ್ತಿಯಲ್ಲಿ ಅಂತ ಸಲೀಸೆ ಹೇಳ್ಬಿಟ್ರಲ್ಲ ಚಾಮುಂಡಿ ಬೆಟ್ಟವನ್ನು. ನಾವು ಹೇಳ್ತೀವಿ, DK ಶಿವಕುಮಾರ್ಗೆ ತಾಕತ್ತಿದ್ರೆ, ನಿಮಗೆ ಧೈರ್ಯ ಇದ್ದರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಮಸೀದಿಗೆ ಇದು ಮುಸಲ್ಮಾನ್ ಆಸ್ತಿ ಅಲ್ಲ ಅಂತ ಹೇಳ್ಬಿಡ್ರಿ. ಬಸ್ ಇದು ಮುಸಲ್ಮಾನ್ ರಾಷ್ಟ್ರೀಯ ಅಲ್ಲ ಅಂತ ನಿಮಗೆ ತಾಕತ್ತು ಹೇಳ್ಬೇಕು. DK ಶಿವಕುಮಾರ್ ಅವರೇ, ಓಟ್ಗೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣ ಏನು ಬೇಕಂತ ಮಾತಾಡ್ತೀರಿ, ಎಲ್ಲಿಬಿಲ್ಲದ ನಾಲಿಗೆ ಅಂತೇಳಿ ಹಿಂದೂಗಳಿಗೆ ಅಪಮಾನ ಮಾಡೋಕೆ ಕೊಟ್ಟಿದ್ದೀರಿ ನೋಡಿ. ಧರ್ಮಸ್ಥಳದಲ್ಲಿ ಆ ಬುರುಡೆ ವ್ಯಕ್ತಿ ದಿನಕ್ಕೊಂದು ಚಿನ್ನಯ್ಯ ಇರ್ಬೋದು, ಅಥವಾ ತಿಮರೋಡಿ ಇರ್ಬೋದು, ಜಯಂತ್ ಇರ್ಬೋದು, ಮತ್ತು ಸಮೀರ್ ಇರ್ಬೋದು, ಇವ್ರ ಬಗ್ಗೆ ದಿನಕ್ಕೊಂದು ಹೊಸ ಇವ್ರು ಏನೇನು ತಪ್ಪು ಮಾಡಿದ್ರು, ಎಲ್ಲಿ ಹೋಗಿದ್ರು, ಯಾರು ಭೇಟಿ ಮಾಡಿದ್ರು, ದಿನನಿತ್ಯ ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ. ಇಡಿ ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶ ಮಾಡಿದೆ. ನಾವು ಹೇಳ್ತಾ ಇದ್ದೀವಿ, ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅಪವಿತ್ರ ಮಾಡಿಕೊಟ್ಟಿದ್ರಿ, ಮಸಿ ಬಳಿಯ ಕೊಟ್ಟಿದ್ರಿ. ಆ ಮಸಿ ಈ ಸರ್ಕಾರಕ್ಕೆ ವಾಪಸ್ ಬೆಳೀತು. ಎಲ್ಲರೂ ತಮ್ಮ ಬಾಯಲ್ಲಿ ಸತ್ಯವನ್ನು ಹೇಳ್ತಾ ಇದ್ದಾರೆ.